ಸಂಜೆ ಆಗ್ತಾ ಇದ್ದ ಹಾಗೆ ಚಳಿ ಮೈಗೆ ತಾಗುತ್ತೆ. ಆ ಸಂದರ್ಭದಲ್ಲಿ ನೆನಪಿಗೆ ಬರೋದು ನೂಡಲ್ಸ್, ಫ್ರೈಡ್ ರೈಸ್. ಹಾಗಾದ್ರೆ ನೀವು ನೂಡಲ್ಸ್ ತಿಂತೀರಾ? ಹಾಗಿದ್ರೆ ಈ ಸ್ಟೋರಿಯನ್ನ ತಪ್ಪದೆ ನೋಡಬೇಕು. ಬೇಯಿಸದ ನೂಡಲ್ಸ್ ತಿಂದು 13 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಬೇಯಿಸದ ನೂಡಲ್ಸ್ ತಿಂದು 13 ವರ್ಷದ ಬಾಲಕ ಸಾವು ಈಜಿಪ್ಟ್ನಲ್ಲಿ ನಡೆದಿದೆ. ಹೃದಯ ವಿದ್ರಾವಕ ಘಟನೆ. ತೀವ್ರ ಹೊಟ್ಟೆ ನೋವಿನಿಂದ ಸಾವನ್ನಪ್ಪಿದ 13 ವರ್ಷದ ಬಾಲಕ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ಬೇಯಿಸದ ನೂಡಲ್ಸ್ ತಿಂದ ಬಾಲಕ ಸಾವನ್ನಪ್ಪಿದ್ದಾನೆ ಎಂದು ವರದಿ. ತಜ್ಞರ ಪ್ರಕಾರ ಬೇಯಿಸದ ನೂಡಲ್ಸ್ ತಿನ್ನುವುದು ಅತ್ಯಂತ ಅಪಾಯಕಾರಿ. ಬೆಂದೋಗಿರೋ ತಿಂದ್ರೇನೆ ಬೇರೆ ತರಹದ ಅಪಾಯ ಇದೆ. ಇದು ತೀವ್ರ ನಿರ್ಜಲೀಕರಣಕ್ಕೆ ಕಾರಣವಾಗಿದೆ. ಅಂದರೆ ಜೀರ್ಣ ಕ್ರಿಯೆ ಆಗೋದಿಲ್ಲ. ನೂಡಲ್ಸ್ ತಿನ್ನೋದಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಬೇಯಿಸದ ನೂಡಲ್ಸ್ ತಿಂದು 13 ವರ್ಷದ ಯುವಕ ಸಾವನ್ನಪ್ಪಿದ್ದಾನಂತೆ. ಸೊ ಈ ನೂಡಲ್ಸು ಮಕ್ಕಳನ್ನ ಯಾವ ಮಟ್ಟಕ್ಕೆ ಆವರಿಸಿದೆ ಅಂತ ಹೇಳಿದ್ರೆ, ದಿನಕ್ಕೊಂದೊಂದು ಕಂಪ್ನಿಗಳು ಓಪನ್ ಆಗ್ತಾ ಇದೆ. ಆ ಕಂಪ್ನಿಗಳ ಹೆಸರು ಹೇಳೋದಕ್ಕಿಂತಲೂ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸಾಮಾನ್ಯ ಮಕ್ಕಳಿಗೂ ಕೂಡ ನೂಡಲ್ಸ್ ಕಂಪನಿಗಳ ಹೆಸರು ಗೊತ್ತಿರ್ತವೆ. ಮನೇಲಿ ಹಠ ಹಿಡಿತಾವೆ ಆ ಮಕ್ಕಳು, ನನಗೆ ನೂಡಲ್ಸೇ ಬೇಕು ಅಂತೇಳಿ. ಆ ನೂಡಲ್ಸ್ ಮಾಡುವಂತಹ ರೀತಿ ನೀತಿ ವಿಧಾನಗಳನ್ನೇನಾದರೂ ನೀವು ಕಣ್ಣಾರೆ ನೋಡಿಬಿಟ್ರೆ, ಎರೆಹುಳನ ಬೇಕಾದ್ರೆ ತಿಂತೀರಿ, ನೂಡಲ್ಸ್ ತಿನ್ನೋದಿಲ್ಲ ನೀವು. ನಿಜಕ್ಕೂ ಅತ್ಯಂತ ಅಧ್ವಾನಕಾರಿಯಾಗಿ ಮಾಡ್ತಾರೆ ಅದನ್ನು. ಹಸಿ ನೂಡಲ್ಸ್ ತಿಂದು 13 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಅನ್ನುವುದಾದರೆ, ಇನ್ನು ಬೇಯಿಸಿದ ನೂಡಲ್ಸನ್ನು ತಿಂದರೆ ಏನು ಗತಿ? ಜೀರ್ಣ ಆಗೋದಿಲ್ಲ. ಹಾಳು ಮೂಳು ತಿಂದು ನಮ್ಮ ದೇಹದ ಒಳಗಿರ್ತಕ್ಕಂತಹ ಪಾರ್ಟ್ಸ್ಗಳಿಗೆ ಕೆಲವೊಂದು ವಸ್ತುಗಳ ಪರಿಚಯನೇ ಇರೋದಿಲ್ಲ. ಇದು ಯಾವುದನ್ನು ನುಂಗ್ತವನು, ನಾನು ಹೆಂಗಿದನ್ನು ಕರಗಿಸ್ಲಿ ಅಂತೇಳಿ ಆ ಪಾರ್ಟ್ಸ್ಗಳು, ಆ ಪರಿಸ್ಥಿತಿಗೆ ತರಹೇವಾರಿ ಆಹಾರಗಳು ಬಂದಿದ್ದಾವೆ. ಅದೇನೇ ಇರಲಿ, ಇದು ಈಜಿಪ್ಟ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ. 13 ವರ್ಷದ ಬಾಲಕನೊಬ್ಬ ಬೇಯಿಸದೇ ಇರತಕ್ಕಂಥ ನೂಡಲ್ಸನ್ನು ತಿಂದು ಅದು ಅಜೀರ್ಣಕ್ಕೊಳಗಾಗಿ ಸಾವನ್ನಪ್ಪಿದ್ದಾನೆ ಎನ್ನುವಂಥ ವಿಚಾರ ಈಗ ಬಯಲಾಗಿರುವಂತಹದ್ದು. ಸೊ ಹಾಗಾದರೆ ಸಾಕಷ್ಟು ಕಂಪನಿಗಳಿದ್ದಾವೆ, ನೂಡಲ್ಸ್ ಕಂಪನಿಗಳು. ದಿನಕ್ಕೊಂದೊಂದು ನಾಯಿ ಕೊಡೆಗಳಂತೆ ಕಂಪನಿಗಳು ಹುಡುಕುತ್ತಾ ಇದೆ. ಒಂದೊಂದೊಂದು ತರಹದ ಜಾಹೀರಾತಲ್ಲಿ ಪ್ರತ್ಯಕ್ಷಗೊಳ್ಳುತ್ತಾರೆ. ನೂಡಲ್ಸ್ ತಿಂದ ಮೇಲೆ ಒಂದು ಬೆಟ್ಟನೇ ಹೊತ್ಕೊಂಡು ಹೋಗೋ ಥರ ಇದು ಮಕ್ಕಳ ಮನಸ್ಸಿಗೆ ಪ್ರಭಾವ ಬೀರುತ್ತೆ. TV ನೋಡ್ತಾ ಇರ್ತಾರೆ, ಜಾಹೀರಾತು ಬರುತ್ತೆ ನೂಡಲ್ಸಿಂದು. ಆ ಜಾಹೀರಾತಲ್ಲಿ ನೂಡಲ್ಸ್ ತಿಂದ ನಂತರ ಆ ಮಗು ಉತ್ಸಾಹದಿಂದ ಹಾರಾಡುವಂತಹದ್ದು, ಉತ್ಸಾಹದಿಂದ ಫ್ಲೈಟ್ ಬಿಡೋ ಥರ. ಸೊ ಈ ಜಾಹೀರಾತು ಕಂಡಾಗ ನಾನು ಹಂಗಾಗಬೇಕು ಅಂಥೇಳಿ ಮಕ್ಕಳ ಮನಸ್ಸಿಗೆ ಅತ್ಯಂತ ನಕಾರಾತ್ಮಕವಾದ ಪ್ರಭಾವವನ್ನು ಬೀರುತ್ತೆ. ಅದಾದ ನಂತರ ತಾಯಿ ಜೊತೆ ನೂಡಲ್ಸಿಗಾಗಿ ಹಠ ಹಿಡಿತಾರೆ ಮಕ್ಕಳು. ಜಾಹೀರಾತನ್ನು ಕೂಡ ಅವಾಯ್ಡ್ ಮಾಡಬೇಕು, ಮಕ್ಕಳಿಗೆ ತೋರಿಸದೇ ಇರೋ ಥರ. ಈ ನೂಡಲ್ಸು, ಮ್ಯಾಗಿ, ಸೊ ಇದರಲ್ಲಿ ಮಕ್ಕಳ ಆರೋಗ್ಯಕ್ಕೂ ಕೂಡ ಕೆಟ್ಟ ಪರಿಣಾಮ ಇದೆ. ಅದಕ್ಕೆ ನಿದರ್ಶನನೇ ಇದು ಈಜಿಪ್ಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದು ಯಾವ ಸಂದರ್ಭದಲ್ಲಿ ಆತ ಹಸಿ ಹಸಿಯಾಗಿ ತಿನ್ನೋ ಗೊತ್ತಿಲ್ಲ, ಬೇಯಿಸಿರಲಿಲ್ವಂತೆ, ಅದು ಹೋಗಿದೆ. ಬಟ್ ಅದರ ಸ್ವರೂಪಗಳು ಹೆಂಗಿತ್ತು ಅನ್ನುವಂತಹದ್ದು ಇನ್ನೂ ಕೂಡ ನಿಖರ ಅಲ್ಲ. ಬಟ್ ಇದು ಈಜಿಪ್ಟ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಎಂದು ಈಗಾಗಲೇ ವರದಿಯಾಗಿದೆ. ಸಂಜೆ ಆಗ್ತಾ ಇದ್ದ ಹಾಗೆ ಚಳಿ ಮೈಗೆ ತಾಗುತ್ತೆ. ಆ ಸಂದರ್ಭದಲ್ಲಿ ನೆನಪಿಗೆ ಬರೋದು ನೂಡಲ್ಸು, ಫ್ರೈಡ್ ರೈಸು. ಹಾಗಾದರೆ ನೀವು ನೂಡಲ್ಸ್ ತಿಂತೀರಾ? ಹಾಗಿದ್ರೆ ಈ ಸ್ಟೋರಿಯನ್ನು ತಪ್ಪದೆ ನೋಡಬೇಕು. ಬೇಯಿಸದ ನೂಡಲ್ಸ್ ತಿಂದು 13 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಬೇಯಿಸದ ನೂಡಲ್ಸ್ ತಿಂದು 13 ವರ್ಷದ ಬಾಲಕ ಸಾವು ಈಜಿಪ್ಟ್ನಲ್ಲಿ ನಡೆದಿದೆ. ಹೃದಯ ವಿದ್ರಾವಕ ಘಟನೆ. ತೀವ್ರ ಹೊಟ್ಟೆ ನೋವಿನಿಂದ ಸಾವನ್ನಪ್ಪಿದ 13 ವರ್ಷದ ಬಾಲಕ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ಬೇಯಿಸದ ನೂಡಲ್ಸ್ ತಿಂದ ಬಾಲಕ ಸಾವನ್ನಪ್ಪಿದ್ದಾನೆ ಎಂದು ವರದಿ. ತಜ್ಞರ ಪ್ರಕಾರ ಬೇಯಿಸದ ನೂಡಲ್ಸ್ ತಿನ್ನುವುದು ಅತ್ಯಂತ ಅಪಾಯಕಾರಿ. ಬೆಂದೋಗಿರೋ ತಿಂದ್ರೇನೆ ಬೇರೆ ತರಹದ ಅಪಾಯ ಇದೆ. ಇದು ತೀವ್ರ ನಿರ್ಜಲೀಕರಣಕ್ಕೆ ಕಾರಣವಾಗಿದೆ. ಅಂದರೆ ಜೀರ್ಣ ಕ್ರಿಯೆ ಆಗೋದಿಲ್ಲ. ನೂಡಲ್ಸ್ ತಿನ್ನೋದಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಬೇಯಿಸದ ನೂಡಲ್ಸ್ ತಿಂದು 13 ವರ್ಷದ ಯುವಕ ಸಾವನ್ನಪ್ಪಿದ್ದಾನಂತೆ. ಸೊ ಈ ನೂಡಲ್ಸು ಮಕ್ಕಳನ್ನ ಯಾವ ಮಟ್ಟಕ್ಕೆ ಆವರಿಸಿದೆ ಅಂತ ಹೇಳಿದ್ರೆ, ದಿನಕ್ಕೊಂದೊಂದು ಕಂಪ್ನಿಗಳು ಓಪನ್ ಆಗ್ತಾ ಇದೆ. ಆ ಕಂಪ್ನಿಗಳ ಹೆಸರು ಹೇಳೋದಕ್ಕಿಂತಲೂ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸಾಮಾನ್ಯ ಮಕ್ಕಳಿಗೂ ಕೂಡ ನೂಡಲ್ಸ್ ಕಂಪನಿಗಳ ಹೆಸರು ಗೊತ್ತಿರ್ತವೆ.
ಮನೇಲಿ ಹಠ ಹಿಡಿತಾವೆ ಆ ಮಕ್ಕಳು, ನನಗೆ ನೂಡಲ್ಸೇ ಬೇಕು ಅಂತೇಳಿ. ಆ ನೂಡಲ್ಸ್ ಮಾಡುವಂತಹ ರೀತಿ ನೀತಿ ವಿಧಾನಗಳನ್ನೇನಾದರೂ ನೀವು ಕಣ್ಣಾರೆ ನೋಡಿಬಿಟ್ರೆ, ಎರೆಹುಳನ ಬೇಕಾದ್ರೆ ತಿಂತೀರಿ, ನೂಡಲ್ಸ್ ತಿನ್ನೋದಿಲ್ಲ ನೀವು. ನಿಜಕ್ಕೂ ಅತ್ಯಂತ ಅಧ್ವಾನಕಾರಿಯಾಗಿ ಮಾಡ್ತಾರೆ ಅದನ್ನು. ಹಸಿ ನೂಡಲ್ಸ್ ತಿಂದು 13 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಅನ್ನುವುದಾದರೆ, ಇನ್ನು ಬೇಯಿಸಿದ ನೂಡಲ್ಸನ್ನು ತಿಂದರೆ ಏನು ಗತಿ? ಜೀರ್ಣ ಆಗೋದಿಲ್ಲ. ಹಾಳು ಮೂಳು ತಿಂದು ನಮ್ಮ ದೇಹದ ಒಳಗಿರ್ತಕ್ಕಂತಹ ಪಾರ್ಟ್ಸ್ಗಳಿಗೆ ಕೆಲವೊಂದು ವಸ್ತುಗಳ ಪರಿಚಯನೇ ಇರೋದಿಲ್ಲ. ಇದು ಯಾವುದನ್ನು ನುಂಗ್ತವನು, ನಾನು ಹೆಂಗಿದನ್ನು ಕರಗಿಸ್ಲಿ ಅಂತೇಳಿ ಆ ಪಾರ್ಟ್ಸ್ಗಳು, ಆ ಪರಿಸ್ಥಿತಿಗೆ ತರಹೇವಾರಿ ಆಹಾರಗಳು ಬಂದಿದ್ದಾವೆ. ಅದೇನೇ ಇರಲಿ, ಇದು ಈಜಿಪ್ಟ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ. 13 ವರ್ಷದ ಬಾಲಕನೊಬ್ಬ ಬೇಯಿಸದೇ ಇರತಕ್ಕಂಥ ನೂಡಲ್ಸನ್ನು ತಿಂದು ಅದು ಅಜೀರ್ಣಕ್ಕೊಳಗಾಗಿ ಸಾವನ್ನಪ್ಪಿದ್ದಾನೆ ಎನ್ನುವಂಥ ವಿಚಾರ ಈಗ ಬಯಲಾಗಿರುವಂತಹದ್ದು. ಸೊ ಹಾಗಾದರೆ ಸಾಕಷ್ಟು ಕಂಪನಿಗಳಿದ್ದಾವೆ, ನೂಡಲ್ಸ್ ಕಂಪನಿಗಳು. ದಿನಕ್ಕೊಂದೊಂದು ನಾಯಿ ಕೊಡೆಗಳಂತೆ ಕಂಪನಿಗಳು ಹುಡುಕುತ್ತಾ ಇದೆ. ಒಂದೊಂದೊಂದು ತರಹದ ಜಾಹೀರಾತಲ್ಲಿ ಪ್ರತ್ಯಕ್ಷಗೊಳ್ಳುತ್ತಾರೆ. ನೂಡಲ್ಸ್ ತಿಂದ ಮೇಲೆ ಒಂದು ಬೆಟ್ಟನೇ ಹೊತ್ಕೊಂಡು ಹೋಗೋ ಥರ ಇದು ಮಕ್ಕಳ ಮನಸ್ಸಿಗೆ ಪ್ರಭಾವ ಬೀರುತ್ತೆ. ಟಿ ವಿ ನೋಡ್ತಾ ಇರ್ತಾರೆ, ಜಾಹೀರಾತು ಬರುತ್ತೆ ನೂಡಲ್ಸಿಂದು. ಆ ಜಾಹೀರಾತಲ್ಲಿ ನೂಡಲ್ಸ್ ತಿಂದ ನಂತರ ಆ ಮಗು ಉತ್ಸಾಹದಿಂದ ಹಾರಾಡುವಂತಹದ್ದು, ಉತ್ಸಾಹದಿಂದ ಫ್ಲೈಟ್ ಬಿಡೋ ಥರ. ಸೊ ಈ ಜಾಹೀರಾತು ಕಂಡಾಗ ನಾನು ಹಂಗಾಗಬೇಕು ಅಂಥೇಳಿ ಮಕ್ಕಳ ಮನಸ್ಸಿಗೆ ಅತ್ಯಂತ ನಕಾರಾತ್ಮಕವಾದ ಪ್ರಭಾವವನ್ನು ಬೀರುತ್ತೆ. ಅದಾದ ನಂತರ ತಾಯಿ ಜೊತೆ ನೂಡಲ್ಸಿಗಾಗಿ ಹಠ ಹಿಡಿತಾರೆ ಮಕ್ಕಳು. ಜಾಹೀರಾತನ್ನು ಕೂಡ ಅವಾಯ್ಡ್ ಮಾಡಬೇಕು, ಮಕ್ಕಳಿಗೆ ತೋರಿಸದೇ ಇರೋ ಥರ. ಈ ನೂಡಲ್ಸು, ಮ್ಯಾಗಿ, ಸೊ ಇದರಲ್ಲಿ ಮಕ್ಕಳ ಆರೋಗ್ಯಕ್ಕೂ ಕೂಡ ಕೆಟ್ಟ ಪರಿಣಾಮ ಇದೆ. ಅದಕ್ಕೆ ನಿದರ್ಶನನೇ ಇದು ಈಜಿಪ್ಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದು ಯಾವ ಸಂದರ್ಭದಲ್ಲಿ ಆತ ಹಸಿ ಹಸಿಯಾಗಿ ತಿನ್ನೋ ಗೊತ್ತಿಲ್ಲ, ಬೇಯಿಸಿರಲಿಲ್ವಂತೆ, ಅದು ಹೋಗಿದೆ. ಬಟ್ ಅದರ ಸ್ವರೂಪಗಳು ಹೆಂಗಿತ್ತು ಅನ್ನುವಂತಹದ್ದು ಇನ್ನೂ ಕೂಡ ನಿಖರ ಅಲ್ಲ. ಬಟ್ ಇದು ಈಜಿಪ್ಟ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಎಂದು ಈಗಾಗಲೇ ವರದಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.